2028ಕ್ಕೆ ಸಿಎಂ ಶೆಟ್ಟಿಗೆ 8 ಟವಲ್. ಬಿಜೆಪಿ ಜೆಡಿಎಸ್ಲಿಂದಲೂ ಆಟ ಶುರು. ಯುದ್ಧ ಯಾಕೆ ಗೊತ್ತಾ? 2020-28ರ ವಿಧಾನಸಭೆ ಚುನಾವಣೆಗೆ ಇನ್ನೂ ಸಮಯ ಇದೆ. ಆದ್ರೂ ಈಗಲೇ ಮಾತಿನ ಯುದ್ಧ, ಪರೋಕ್ಷ ಎಚ್ಚರಿಕೆಗಳು ಮತ್ತು 2020-28ಕ್ಕೆ ಸಿಎಂ ಯಾರು ಅನ್ನೋ ಚರ್ಚೆ ಶುರುವಾಗಿದೆ. ಸದ್ಯ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕುಳಿತು ವಿರಾಜಮಾನರಾಗಿದ್ರೆ ಕಡೆ 2 ವರ್ಷಕ್ಕಾದ್ರೂ ಸಿಎಂ ಆಗ್ತೀನಾ ಅಂತ ಡಿಕೆಶಿ ಕಾಯ್ತಿದ್ದಾರೆ ಅಂತಾರೆ ಅವರ ಬೆಂಬಲಿಗರು. ಈ ಕಡೆ ಯಡಿಯೂರಪ್ಪ ಸ್ಥಾನ ತುಂಬಲು ಹರಸಾಹಸ ಪಡ್ತಿರೋ ಬಿಜೆಪಿ ಜೆಡಿಎಸ್ ನ ಕುಮಾರಸ್ವಾಮಿ ಅವರೇ ನಮ್ಮ ಲೀಡರ್ ಅನ್ನೋ ಮಟ್ಟಕ್ಕೆ ಇಳಿದಂತೆ ಕಾಣ್ತಿದೆ ಅಂತಿದ್ದಾರೆ ಜನ. ಆದ್ರೂ ನೆಕ್ಸ್ಟ್ ಸಿಎಂ ನಮ್ ಕಡೆಯವರು ಅಂತ ಹೇಳಿ 4 ಟವಲ್ ಹಾಕಿದೆ ಬಿಜೆಪಿ. ಅವ್ಯಾವ್ಯಾವು ಅಂತ ಮುಂದೆ ಹೇಳ್ತೀನಿ, ವಿಡಿಯೋ ಕಡೆವರೆಗೆ ನೋಡಿ. ಸಿಎಂ ಮತ್ತು ಗ್ಯಾರಂಟಿ ಸುನಾಮಿಗೆ ಸಿಕ್ಕು ಸೋತು ಸುಣ್ಣವಾಗಿದ್ದ ಬಿಜೆಪಿ ಜೆಡಿಎಸ್ ಜೊತೆಗೂಡಿ ಲೋಕಸಭೆ ಎಲೆಕ್ಷನ್ ಸ್ವಲ್ಪ ಸುಧಾರಿಸಿತ್ತು. ಜೆಡಿಎಸ್ ಗೊತ್ತಲ್ಲ, ಸೆಂಟ್ರಲ್ ನಲ್ಲಿ ಡೀಲ್. ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂದ್ರೆ HDKನೇ ನೆಕ್ಸ್ಟ್ ಸಿಎಂ ಅಂತ ಹೇಳೋ ಮೂಲಕ ಹಳೆ ಮೈಸೂರು ಒಕ್ಕಲಿಗ ವೋಟ್ ಬ್ಯಾಂಕ್ಗೆ ಕೈ ಹಾಕಿದ ಹಾಗೆ ಕಾಣ್ತಿದೆ. ಇನ್ನ ಲಿಂಗಾಯತ ವೋಟ್ ಬ್ಯಾಂಕ್ ಭದ್ರ ಮಾಡ್ಕೊಂಡ್ರೆ ನಾವೇ ನೆಕ್ಸ್ಟ್ ಸಿಎಂ ಅಂತ ಈಗಲೇ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದೆ. ಲೋಕಸಭೆ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಹಿಡಿತ ಕಳೆದುಕೊಳ್ಳಬಾರದು, ಜೆಡಿಎಸ್ ಮೇಲೆ ಅವಲಂಬಿತ ಅನ್ನೋ ಇಮೇಜ್ ಹೋಗ್ಬೇಕು. ಇದು ಬಿಜೆಪಿಯ ಮುಖ್ಯ ಗುರಿ. 113 ಸೀಟ್ ನಮ್ಮ ಸಿಎಂ ಅನ್ನೋ ಲೈನ್ ಮೂಲಕ ಮುಂದಿನ ಎಲ್ಲಾ ಮಾತುಕತೆಗಳಿಗೆ ಅಡಿಪಾಯ ಹಾಕೋ ಪ್ರಯತ್ನ ಬಿಜೆಪಿಯದ್ದು. ಇದು ಚುನಾವಣಾ ಪೂರ್ವ ತಂತ್ರಕ್ಕಿಂತಲೂ ಮೈತ್ರಿಯಲ್ಲಿ ಮೇಲುಗೈ ಸಾಧಿಸುವ ರಾಜಕೀಯ ಮೈಂಡ್ ಗೇಮ್ ಅಂತಿದ್ದಾರೆ. ಇತ್ತ ಜೆಡಿಎಸ್ಗೆ ಇದು ಕೇವಲ ಶಕ್ತಿ ಪ್ರದರ್ಶನವಲ್ಲ, ಅಸ್ತಿತ್ವದ ಪ್ರಶ್ನೆ ಅಂತಾರೆ ಜನ. ಒಂಟಿಯಾಗಿ ನಿಂತರೆ ರಾಜ್ಯ ಮಟ್ಟದ ಪಕ್ಷವಾಗಿ ಉಳಿಬಹುದಾ? ಬಿಜೆಪಿ ಜೊತೆ ಇದ್ರೂ ಕಿಂಗ್ ಮೇಕರ್ ಸ್ಥಾನ ಉಳಿಯುತ್ತಾ? ಕುಮಾರಸ್ವಾಮಿ ಮತ್ತೆ ಸಿಎಂ ಅನ್ನೋ ಕನಸು ಜೀವಂತವಾಗಿರುತ್ತಾ? ಅದಕ್ಕಾಗಿ ಜೆಡಿಎಸ್ ತನ್ನನ್ನು ಸಂಖ್ಯೆಗಳ ಆಟದಲ್ಲಿ ನಾನೇ ನಿರ್ಣಾಯಕ ಅಂತ ಪದೇ ಪದೇ ಪ್ರೂವ್ ಮಾಡ್ತಿದೆ. ಮೈತ್ರಿ ಇದೆ, ಆದ್ರೆ ಷರತ್ತುಗಳ ಜೊತೆ ಬಹುತೇಕ ಮೀಡಿಯಾಗಳ ವಿಶ್ಲೇಷಣೆ ಒಂದೇ ಇರುವಂತೆ ಕಾಣ್ತಿದೆ. ಈ ಮೈತ್ರಿ ಪ್ರೀತಿಯಿಂದಲ್ಲ, ಅನಿವಾರ್ಯದಿಂದ ಅಂತ. ರಾಜಕೀಯದಲ್ಲಿ ಅದು ಹಾಗೇನೆ. ಬಿಜೆಪಿ ಸಂಖ್ಯೆಗಳಿಗಾಗಿ ಜೆಡಿಎಸ್ ಬೇಕು, ಜೆಡಿಎಸ್ ಅಧಿಕಾರದ ಕದ ತೆರೆದಿಡಲು ಬಿಜೆಪಿ ಬೇಕು. ಆದ್ರೆ ಈ ಸಂಬಂಧದಲ್ಲಿ ನಂಬಿಕೆಯ ಕೊರತೆ ಇದೆ. ಹೀಗಾಗಿ ಈಗಲೇ ಷರತ್ತುಗಳು, ಎಚ್ಚರಿಕೆಗಳು ಮತ್ತು ನಮ್ಮ ಮಾತು ನಡೆಯಬೇಕು ಅನ್ನೋ ಸಂದೇಶಗಳು ಹೊರಬರುತ್ತಿವೆ. ಇದರಲ್ಲಿ ಒಟ್ಟಾರೆ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ 2028 ಇನ್ನೂ ದೂರ, ಆದ್ರೆ ಸೀಟು ಹಂಚಿಕೆ, ಸಿಎಂ ಕುರ್ಚಿ, ಮೈತ್ರಿಯ ನಿರ್ಣಯ, ಈ 3 ವಿಷಯಗಳ ಮೇಲೆ ಈಗಲೇ ಯುದ್ಧ ಶುರುವಾಗಿದೆ. ಚುನಾವಣೆ ಹತ್ತಿರವಾಗ್ತಾ ಹೋದಂತೆ ಇದು ಮಾತಿನ ಯುದ್ಧದಿಂದ ನೇರ ರಾಜಕೀಯ ಸಂಘರ್ಷವಾಗುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಿದೆ. ಒಂದು ಸಾಲಿನಲ್ಲಿ ಹೇಳ್ಬೇಕಂದ್ರೆ ಮೈತ್ರಿ ಇದೆ, ಆದ್ರೆ ಪ್ರತಿಯೊಬ್ಬರು ತಮ್ಮದೇ ಯುದ್ಧವನ್ನು ಈಗಲೇ ಆರಂಭಿಸಿದ್ದಾರೆ. ಜೆಡಿಎಸ್ ನಿಂದ ಕುಮಾರಸ್ವಾಮಿ ಟವಲ್ ಹಾಕಿದ್ರೆ ಬಿಜೆಪಿಯಿಂದ ಬರೋಬ್ಬರಿ 4 ಜನ ಸಿಎಂ ಚೇರ್ಗೆ ಟವಲ್ ಹಾಕಿದ್ದಾರಂತೆ. ಯಡಿಯೂರಪ್ಪ ತರ ಸಿಎಂ ಕ್ಯಾಂಡಿಡೇಟ್ ಯಾರು ಇಲ್ಲ, ಹಾಗಾಗಿ ಕಳೆದ ಸಲ ಡಿಸಿಎಂ ಆದವರಲ್ಲೇ ಒಬ್ಬರು ಸಿಎಂ ಆಗಬಹುದು ಅಂತಿದ್ದಾರೆ. ಇದೇ ಗ್ಯಾಪ್ ನಲ್ಲಿ ಸೋಮಣ್ಣ ಕೂಡ ಟವಲ್ ಹಾಕಿದ್ದಾರೆ ಎನ್ನಲಾಗುತ್ತೆ. ಆದ್ರೆ ಬಿಜೆಪಿ ಗೆಲ್ಲೋದು ಎಷ್ಟು ಸೀಟ್ ಅನ್ನೋದ್ರಲ್ಲಿ ಇದು ನಿರ್ಧಾರ ಆಗುತ್ತಂತೆ. ಇನ್ನುಳಿದ 3 ಟವಲ್ ಕಾಂಗ್ರೆಸ್ ನಿಂದ. ಅರೆ, ಕಾಂಗ್ರೆಸ್ ಗೆದ್ರೆ ಅಲ್ಲಿ ಈಗಾಗಲೇ ಡಿಸಿಎಂ ಡಿಕೆಶಿ ನಾನೇ ನೆಕ್ಸ್ಟ್ ಸಿಎಂ ಅಂತ ಹೇಳ್ತಿದ್ದಾರೆ. ಇಲ್ಲೇ ಇರೋದು ಸ್ಟೋರಿ ಮೇಕ್ ಟ್ವಿಸ್ಟ್. ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಕೂಡ ಟವಲ್ ಹಾಕಿದ್ದಾರಂತೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ನಡುವೆ ಈಗಿನ ಶಾಂತಿ ಒಪ್ಪಂದ 2028ಕ್ಕೆ ಇರೋದು ಡೌಟ್ ಅಂತಿದ್ದಾರೆ. ಈಗ ಸಿಎಂ ಆಗಿರುವ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಸಂಬಂಧ ಹೊರನೋಟಕ್ಕೆ ಚೆನ್ನಾಗಿದ್ರು ರಾಜಕೀಯ ವಲಯದಲ್ಲಿ ಇದು ನೀರ ಮೇಲಿನ ಗುಳ್ಳೆ ಅಂತಲೇ ಹೇಳುತ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಅನುಭವ, ಆಡಳಿತದಲ್ಲಿರುವ ಹಿಡಿತ, ಹಿಂದುಳಿದ ವರ್ಗಗಳ ಬೆಂಬಲ, ಹೀಗಾಗಿ ಸಿದ್ದು ಬಣ ಮತ್ತೆ ಬಾರ್ಗೈನ್ ಶುರು ಮಾಡಬಹುದು. ಡಿಕೆಶಿ ಅವರ ಸಂಘಟನೆ, ಹಣಕಾಸು ಶಕ್ತಿ, ಹೈಕಮಾಂಡ್ ಸಂಪರ್ಕ, ಒಕ್ಕಲಿಗ ವೋಟ್ ಬ್ಯಾಂಕ್ ಹಿಡಿತ, ಇಬ್ಬರು ಒಬ್ಬರನ್ನೊಬ್ಬರು ಎದುರಾಳಿ ಅಂತ ಹೇಳಿಕೊಂಡಿಲ್ಲ. ಆದ್ರೆ 2028ಕ್ಕೆ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಇಬ್ಬರು ಮನಸ್ಸಿನಲ್ಲಿ ಬೇರೆ ಬೇರೆ ಉತ್ತರ ಇಟ್ಕೊಂಡಿದ್ದಾರೆ ಅನ್ಬಹುದು. ಡಿಕೆಶಿ 2028ಕ್ಕೆ ನೆಕ್ಸ್ಟ್ ಸಿಎಂ ಪ್ಲಾನ್. ರಾಜಕೀಯ ವಿಶ್ಲೇಷಕರು ಮತ್ತು ಕೆಲವು ರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರ ಡಿಕೆ ಶಿವಕುಮಾರ್ 2028ರ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿಯಾಗಿ ತಮ್ಮನ್ನು ಬಿಂಬಿಸಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಕಾರಣಗಳು 2023ರ ಗೆಲುವಿನಲ್ಲಿ ಪಕ್ಷ ಸಂಘಟನೆ ಅನ್ನೋ ಕ್ರೆಡಿಟ್. ರಾಜ್ಯ ಮಟ್ಟದಲ್ಲಿ ಪಕ್ಷದ ಹಿಡಿತ ಹೆಚ್ಚಿಸುವ ಪ್ರಯತ್ನ ಸಿದ್ದರಾಮಯ್ಯ ಬಳಿ ಸ್ವಾಭಾವಿಕವಾಗಿ ಉತ್ತರಾಧಿಕಾರಿ ಅನ್ನೋ ಇಮೇಜ್ ನಿರ್ಮಾಣ. ಹೀಗಾಗಿ ಈಗ ಡಿಕೆಶಿ ಹೆಚ್ಚು ಮಾತನಾಡುತ್ತಿಲ್ಲ, ಆದ್ರೆ ನೆಲಮಟ್ಟದಲ್ಲಿ ತಮ್ಮ ಶಕ್ತಿ ಬಲಪಡಿಸುವ ಕೆಲಸ ಮಾತ್ರ ನಿಂತಿಲ್ಲ. ಸಿದ್ದರಾಮಯ್ಯರ ಲೆಕ್ಕಾಚಾರ ಬೇರೆ. ಇತ್ತ ಸಿದ್ದರಾಮಯ್ಯ ಕೂಡ ಸುಮ್ಮನೆ ಕುಳಿತಿಲ್ಲ. ಪೂರ್ಣಾವಧಿ ಸಿಎಂ ಆಗೋ ಆಸೆ,
2028ಕ್ಕೂ ತಮ್ಮ ರಾಜಕೀಯ ಪ್ರಭಾವ ಉಳಿಸಿಕೊಳ್ಳುವ ಪ್ರಯತ್ನ ಹೇಗೆ ಅಂತೀರಾ? ಬಜೆಟ್ ಮಂಡನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ 25ಕ್ಕೂ ಹೆಚ್ಚು ಶಾಸಕರು 15 ದಿನಗಳ ವಿದೇಶಿ ಪ್ರವಾಸಕ್ಕೆ ಸಿದ್ಧರಾಗಿರುವುದು ಡಿಕೆಶಿ ಬಣಕ್ಕೆ ಟಾಂಗ್ ನೀಡುವ ತಂತ್ರ ಎನ್ನಲಾಗಿದೆ. ನಾನು ಇಲ್ಲದೆ ಕಾಂಗ್ರೆಸ್ ಗೆಲ್ಲಲ್ಲ ಅನ್ನೋ ಸಂದೇಶವನ್ನ ಹೈಕಮಾಂಡ್ ಗೆ ತಲುಪಿಸುವ ಪ್ರಯತ್ನನೂ ಇದಾಗಿದೆ ಅಂತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಗ್ಯಾರಂಟಿ ಯೋಜನೆಗಳು ಮತ್ತು ಜನಮನ್ನಣೆ ಇವೆಲ್ಲವೂ ಸಿದ್ದರಾಮಯ್ಯರ ರಾಜಕೀಯ ಬಂಡವಾಳ. 2028ರ ಅಸಲಿ ಯುದ್ಧ. 3 ಪಕ್ಷಗಳು ಸಿಎಂ ಕನಸು ಕಾಣ್ತಿದ್ದಾವೆ. ಹೀಗಾಗಿ 2028ಕ್ಕೆ ಕರ್ನಾಟಕ ರಾಜಕೀಯ 3 ಕಡೆ ಯುದ್ಧ ಭೂಮಿಯಾಗಿದೆ. ಬಿಜೆಪಿ ವರ್ಸಸ್ ಜೆಡಿಎಸ್, ಸಿಎಂ ಕುರ್ಚಿ ಮತ್ತು ಶಕ್ತಿ ಸಮತೋಲನ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಜೆಡಿಎಸ್ ಅಧಿಕಾರ ಉಳಿಸಿಕೊಳ್ಳುವ ಯುದ್ಧ. ಕಾಂಗ್ರೆಸ್ ಒಳಗಡೆನೆ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಭವಿಷ್ಯದ ಸಿಎಂ ಕುರ್ಚಿ ಕದನ. ಅಂತಿಮವಾಗಿ ಹೇಳ್ಬೇಕಂದ್ರೆ 2028 ಇನ್ನೂ ದೂರ, ಆದ್ರೆ ಬಿಜೆಪಿ ಈಗಲೇ ನಮ್ಮ ಸಿಎಂ ಅಂತ ಘೋಷಣೆ ಮಾಡ್ತಿದೆ. ಜೆಡಿಎಸ್ ಕಿಂಗ್ ಮೇಕರ್ ಕನಸು ಕಾಣ್ತಿದೆ. ಕಾಂಗ್ರೆಸ್ ಒಳಗೆ ಈಗ ಸಿಎಂ ಮುಂದಿನ ಸಿಎಂ ಅಂತ ಪೈಪೋಟಿ ನಡೀತಿದೆ. ಇವೆಲ್ಲ ಸೇರಿ ಕರ್ನಾಟಕ ರಾಜಕೀಯವನ್ನ ಈಗಲೇ ಹಾಟ್ ಮಾಡ್ತಿವೆ. ಕುರ್ಚಿ ಖಾಲಿ ಆಗೋ ಮುನ್ನವೇ ಯಾರು ಕುತ್ಕೊಳ್ಬೇಕು ಅನ್ನೋ ಯುದ್ಧ ಶುರುವಾಗಿದೆ. ಕುರ್ಚಿ ಉಳಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಇನ್ನೂ ಪ್ರಯತ್ನ ಪಡ್ತಿದ್ದಾರೆ. ಒಟ್ಟಲ್ಲಿ ಸಿಎಂ ಚೇರ್ ಅದೃಷ್ಟ ಯಾರಿಗೆ ಉಳಿಬಹುದು? ಕಮೆಂಟ್ ಮಾಡಿ. ಥ್ಯಾಂಕ್ ಯು.